ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕನ್ನಡ ನಾಡಿನ ಅಚ್ಚುಮೆಚ್ಚಿನ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕದಿಂದ ಇಂದು ಅತ್ಯಂತ ವಿಶೇಷವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಬಿಡುವಿನ ವೇಳೆಯಲ್ಲಿ ಮಾರ್ಗದರ್ಶನ ಮಾಡುತ್ತಿರುವಂತಹ ನನ್ನ ಆತ್ಮೀಯ ಸ್ನೇಹಿತರು, ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಉಷನಪ್ಪ ನಾಯಕ್ ಸರ್ ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ಸಿವಿಲ್ ಪೊಲೀಸ್ PSI ಆಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಉಷನಪ್ಪ ನಾಯಕ್ ಸರ್ ಅವರಿಗೆ ನಮ್ಮ ಕ್ಲಾಸ್ ಇವತ್ತ ತುಂಬ ಹೃದಯ ಸ್ವಾಗತನ ಬಯಸ್ತಾ ಇದ್ದೇನೆ. ಸರ್ ನಮಸ್ಕಾರ. ಸರ್, ಇವತ್ತ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂಥ ಮಾರ್ಗದರ್ಶನ ನೀಡುವಂತ ಸಂದರ್ಭ. ಅದೇನು ಅಂತಂದ್ರೆ, ಕರ್ನಾಟಕ ರಾಜ್ಯದ ಇವತ್ತೇನು ಸಾಕಷ್ಟು PSI ಕಾಲ್ಫಾರ್ಮ್ ಆಗಿದ್ದವಲ್ಲ, ಅಲ್ಲಿ ಪ್ರಥಮ ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಟಿಪ್ಸ್ ಗಳನ್ನ ತಮ್ಮ ಕಡೆಯಿಂದ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಸರ್ ಎಲ್ರಿಗೂ ನಮಸ್ಕಾರ. PSI ಪ್ರಥಮ ಪತ್ರಿಕೆಯಲ್ಲಿ ಟೋಟಲ್ 50 ಅಂಕಗಳ ಪತ್ರಿಕೆ ಇರುತ್ತೆ ಸರ್. ಅದು ಓಕೆ ಸರ್. 50 ಅಂಕಗಳ ಪತ್ರಿಕೆಯಲ್ಲಿ 20 ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ. ಓಕೆ ಸರ್. 20 ಅಂಕಗಳಿಗೆ ಪ್ರಬಂಧ, 10 ಮಾರ್ಕ್ಸಿಗೆ ಕನ್ನಡ ಟು ಇಂಗ್ಲೀಷು, ಇನ್ನು 10 ಮಾರ್ಕ್ಸಿಗೆ ಇಂಗ್ಲೀಷ್ ಟು ಕನ್ನಡ, ಇನ್ನು 10 ಮಾರ್ಕ್ಸಿಗೆ ಪ್ರಿಸೆ ರೈಟಿಂಗ್ ಇರುತ್ತೆ ಸರ್. ಓಕೆ ಸರ್. ಟೋಟಲ್ 50 ಮಾರ್ಕ್ಸಿಗೆ ಪ್ರಬಂಧ, ಪ್ರಿಸೆ ರೈಟಿಂಗು, ಟ್ರಾನ್ಸ್ಲೇಷನ್. ಒಟ್ಟಾರೆಯಾಗಿ ಆ ಪ್ರಥಮ ಪೇಪರ್ಗೆ 50 ಅಂಕಗಳ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಅದರಲ್ಲಿ 20 ಅಂಕಗಳು ಪ್ರಬಂಧಕ್ಕೆ ಸಂಬಂಧಪಟ್ಟರೆ, 10 ಅಂಕಗಳು ಪ್ರೆಷರ್ ರೈಟಿಂಗ್, ಇನ್ನು 10 ಅಂಕಗಳು ಕನ್ನಡದಿಂದ ಆಂಗ್ಲ ಭಾಷೆಗೆ, ಇಂಗ್ಲಿಷ್ ಭಾಷೆಗೆ, ಇನ್ನು 10 ಅಂಕಗಳು ಇಂಗ್ಲಿಷಿಂದ ಕನ್ನಡಕ್ಕೆ. ಹಾಗಾದ್ರೆ ಸರ್, ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಏನ್ ಟಫ್ ಇದೆ ಅಂತಂದ್ರೆ, ಈ ಒಂದು ಪ್ರಥಮ ಪೇಪರ್ದಲ್ಲಿ ನಾವು ಎಷ್ಟು ಅಂಕಗಳನ್ನು ಗಳಿಸಬೇಕು, ಆಮೇಲೆ ಟ್ರಾನ್ಸ್ಲೇಷನ್ ಯಾವ ತರ ಮಾಡಬೇಕು, ಪ್ರಬಂಧಗಳು ಸಾಕಷ್ಟು ಪ್ರಬಂಧಗಳದಾವೆ, ಆ ಪ್ರಬಂಧಗಳನ್ನು ಯಾವ ತರ ಆಯ್ಕೆ ಮಾಡಿಕೊಳ್ಬೇಕು, ಈ ಪ್ರೆಷರ್ ರೈಟಿಂಗ್ ಯಾವ ಉತ್ತರ ಬರೀಬೇಕು ಅಂತೇಳಿ ತಮ್ಮದೇ ಆಗಿರುವಂತ ಕೆಲವೊಂದು ಟಿಪ್ಸ್ ಗಳನ್ನು ಹೇಳಿಕೊಡಿ ಸರ್. ಈಗ ಮೇನ್ ಮುಖ್ಯವಾಗಿ ಪ್ರಬಂಧ. ಓಕೆ ಸರ್. ಫಸ್ಟಿಗೆ 20 ಮಾರ್ಕ್ಸಿಗೆ ಪ್ರಬಂಧ. ಓಕೆ ಸರ್. ಪ್ರಬಂಧಗಳು ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ, ನಾವು ಹೋಗಿ ಮಾರ್ಕೆಟ್ ಅಲ್ಲಿ ಒಂದು ಪುಸ್ತಕ ತರ್ತೀವಿ. ಓಕೆ. ಅಲ್ಲಿ ಆ ಪ್ರಬಂಧಗಳ ಪುಸ್ತಕದಲ್ಲಿ ಒಂದು 15ರಿಂದ 20 ಪ್ರಬಂಧಗಳು, ಇಲ್ಲ 30 ಪ್ರಬಂಧಗಳು, 40 ಪ್ರಬಂಧಗಳ ಪುಸ್ತಕ ಇರ್ತದೆ. ಹೌದು ಸರ್. ಆ ಪ್ರಬಂಧಗಳನ್ನೆಲ್ಲ ಪುಸ್ತಕವನ್ನು ಓದೋಟಿಗೆಲ್ಲ ನಮ್ದೆಲ್ಲ ಫಿಸಿಕಲ್ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಮುಖ್ಯವಾಗಿ ಇಲ್ಲಿ ಒಂಥರ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಸ್ಮಾರ್ಟ್ ವರ್ಕ್ ಅಂತಂದ್ರೆ ಪ್ರಬಂಧಗಳನ್ನು ಅತ್ಯಂತ ಕಡಿಮೆ ಪ್ರಬಂಧ ಪರ್ಫೆಕ್ಟ್ ಆಗಿರ್ಬೇಕು, ಅವೇ ಪ್ರಬಂಧಗಳು ನಮ್ ಎಕ್ಸಾಮಿಗೆ ಬೀಳ್ಬೇಕು. ಆ ರೀತಿ ನಾವು ಪರ್ಫೆಕ್ಟ್ ಆಗ್ಬೇಕು. ಎಕ್ಸಾಂಪಲ್, ಈಗ ನಾವು ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆಯಕ್ ಹೋದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಪ್ರಬಂಧ ರೆಡಿ ಆಗಬೇಕು. ಪೊಲೀಸ್ ಇಲಾಖೆ ಬಗ್ಗೆ, ಅದು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆಗಳಾಗಿರ್ಬೋದು, ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ ಆಗಿರ್ಬೋದು, ಒಟ್ಟ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ರೆಡಿ ಆಗಬೇಕು. ಒಂದು ಪ್ರಬಂಧ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ. ಇನ್ನೊಂದು ಪ್ರಬಂಧ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ, ಅದು ಮಹಿಳಾ ಸಬಲೀಕರಣ ಆಗಿರ್ಬೋದು, ಇಲ್ಲಾಂದ್ರೆ ಮಹಿಳಾ ದೌರ್ಜನ್ಯ ಮತ್ತು ಕಾನೂನು ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ. ಇನ್ನೊಂದು 3ನೇ ಪ್ರಬಂಧ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುವಂತಹ ಒಂದು ವಿಷಯ ಯಾವ್ದಂತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಜಾಗತಿಕ ತಾಪಮಾನ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧನ ಪರ್ಫೆಕ್ಟ್ ಆಗಬೇಕು. 4ನೇ ಪ್ರಬಂಧ, ಕೊನೆಯ ಪ್ರಬಂಧ ಪ್ರಚಲಿತ ಘಟನೆಗಳಂತಂದ್ರೆ ನಾವು ಅಪ್ಲಿಕೇಶನ್ ಹಾಕಿದಾಗ ಯಾವ್ದಾದ್ರು ವಿಷಯ ಸುದ್ದಿಲಿರುತ್ತೆ. ಎಕ್ಸಾಂಪಲ್, ಈಗ ಕೊರೋನಾ ವೈರಸ್ ಬಗ್ಗೆ ಕೇಳಬಹುದು, ಇಲ್ಲಾಂದ್ರೆ ಆಮ್ಲಜನಕದ ಬಗ್ಗೆ ಕೇಳಬಹುದು. ಒಟ್ಟ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ. ಈ 4 ಪ್ರಬಂಧಗಳನ್ನು ನಾವು ಅಚ್ಚುಕಟ್ಟಾಗಿ ಒಂದೊಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ 20 ಪಾಯಿಂಟ್ಸ್ ರೆಡಿ ಮಾಡಿಕೋಬೇಕು ನಾವು. ಅಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ 20 ಪಾಯಿಂಟ್ಸ್, ಮಹಿಳೆಯರಿಗೆ ಸಂಬಂಧಪಟ್ಟಂತೆ 20 ಪಾಯಿಂಟ್ಸ್, ಪರಿಸರಕ್ಕೆ ಸಂಬಂಧಪಟ್ಟಂತೆ 20 ಪಾಯಿಂಟ್ಸ್, ಪ್ರಚಲಿತ ಘಟನೆಗೆ ಸಂಬಂಧ 20 ಪಾಯಿಂಟ್ಸ್. ಈ 20 ಪಾಯಿಂಟ್ಸ್ ನ ತಗೊಂಡು ಹೋಗಿ 4 ಪೇಜ್ ನಲ್ಲಿ, ಅಂದ್ರೆ ಒಂದೊಂದು ಪೇಜ್ ನಲ್ಲಿ 3 ಪ್ಯಾರಾಗ್ರಾಫ್. ಪೀಠಿಕೆ ಉಪಸಂಹಾರ ಬರೆಯಂಗಿಲ್ಲ, ಸುಮ್ಮನೆ ಒಂಥರ ಏನಂದ್ರೆ ಇದು ಪ್ರಬಂಧ ಅಂದ್ರೆ ಯಾವ ರೀತಿ ಇರ್ಬೇಕಂದ್ರೆ ಪೇಪರ್ ನಲ್ಲಿ ಕೊಟ್ಟಿರ್ತಾನ ಎಡಿಟೋರಿಯಲ್ ಅಂತ, ಆ ರೀತಿ ಪ್ರಬಂಧನ ನಾವು ರಚನೆ ಮಾಡಬೇಕಾಗ್ತದೆ. ಒಂದೊಂದು ಪೇಜ್ ನಲ್ಲಿ 3 ಪ್ಯಾರಾಗ್ರಾಫ್. ನಾವು ನಮ್ಮ 20 ಪಾಯಿಂಟ್ಸ್ ಗಳನ್ನು ಯೂಸ್ ಮಾಡಿ 4 ಪೇಜ್ ನ ಪ್ರಬಂಧಗಳನ್ನು ಬರೆದು ಬಿಟ್ರೆ ನಮಗೆ ಮಿನಿಮಮ್ ಅಂದ್ರೆ 15ರಿಂದ ಹಿಡಿದು 18 ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತದೆ. ಡಿಪೆಂಡ್ ಅಪಾನ್ ಅಕ್ಷರ. 15ರಿಂದ 18 ಅಂಕಗಳನ್ನು ಗಳಿಸಬಹುದು ನಾವು. ಅಂದ್ರೆ 4 ಪೇಜ್ ಬರೀಬೇಕು. ಈಗ 600 ಪದಗಳಿಗೆ ಮೀರದಂತೆ ಉತ್ತರಿಸಿ ಅಂತ ಕೊಟ್ಟಿರ್ತಾನ, ಪದಗಳು ಎಣಿಸ್ಬಾರ್ದು ನಾವು. 1, 2, 3, 4 ಪದಗಳು ಎಣಿಸಕ್ ಕುಂತ್ರಿಗಿನ ಟೈಮ್ ಹಿಡಿದು ಬಿಡ್ತದೆ ಅಲ್ಲಿ. ಅದಕ್ಕೆ ನಾವು
4 ಪೇಜ್ ನಲ್ಲಿ ಎಷ್ಟೇ ಪದಗಳಾಗ್ಲಿ ಅವು ನಾರ್ಮಲ್ ಆಗಿ ಬರಿತೀವಿ ನಾವು, ಆರಾಮ ಅಂದಾಜ್ ಮೇಲೆ ಬರಿಬೇಕು. 4 ಪೇಜ್ ನ ಮೀರಿಸಬಾರ್ದು ಮತ್ತೆ ಪ್ರಬಂಧ. ಈ ರೀತಿನ ನಾವು ಪ್ರಬಂಧ ರೆಡಿ ಆದ್ರೆ ಅತ್ಯಂತ ಸುಲಭವಾಗಿ ಜಾಸ್ತಿ ಮಾರ್ಕ್ಸ್ ಏನ್ ಮಾಡ್ಬೋದು ನಾವು ಗಳಿಸಕ್ ಸಾಧ್ಯ ಆಗ್ತದೆ. ತಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಪುಸ್ತಕಗಳಲ್ಲಿ 20, 30, 40 ಪ್ರಬಂಧಗಳನ್ನ ಆಯ್ಕೆ ಮಾಡಿಕೊಳ್ಳೋಕ್ಕಿಂತಲೂ ಕಾನ್ಸೆಪ್ಟ್ ಏನು ಅಂತಂದ್ರೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ, ಒಂದು ಮಹಿಳಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ 4 ವಿಷಯಕ್ಕೆ ಸಂಬಂಧಪಟ್ಟಂತೆ ಈ 4 ವಿಷಯಗಳನ್ನು ನೀವು ಬರೆದಿಟ್ಟರೆ ಬೇಕಾದ್ರೆ ಎಕ್ಸಾಮ್ ನಲ್ಲಿ ಮಿನಿಮಮ್ 2 ವಿಷಯಗಳು ಬಂದಿರ್ತಾವ. ಓಕೆ ಓಕೆ. ಪೊಲೀಸ್ ಇಲಾಖೆ ಬಗ್ಗೆ ಒಂದು ಪ್ರಬಂಧ ಪಕ್ಕ ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ಮಹಿಳೆಯರ ಬಗ್ಗೆ ಒಂದು ಪ್ರಬಂಧ ಕೊಟ್ಟಿರ್ತಾನೆ, ಇಲ್ಲ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಪ್ರಬಂಧ ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ಪ್ರಚಲಿತ ಘಟನೆ ಅಂತಂದ್ರೆ ನಾವು ಅಪ್ಲಿಕೇಶನ್ ಹಾಕಿದ ಸುದ್ದಿಯಲ್ಲಿ ಇರಬೇಕು ವಿಷಯ. ಈಗ ನಾನು ಅಪ್ಲಿಕೇಶನ್ ಹಾಕಿದಾಗ GST ಸುದ್ದಿ ಐತೆ, GST ಸರಕು ಮತ್ತು ಸೇವಾ ತೆರಿಗೆ 2016 GST ಬಂತು. ನಾ GST ಸಂಬಂಧಪಟ್ಟಂತೆ 20 ಪಾಯಿಂಟ್ಸ್ ರೆಡಿ ಮಾಡಿಕೊಂಡಿದ್ದೆ. ಆ 20 ಪಾಯಿಂಟ್ಸ್ ನ ಓಕೆ ಅಂದ್ರೆ 4 ಪೇಜ್ ನಲ್ಲಿ ಒಂಥರ ಪ್ಯಾರಾಗ್ರಾಫ್ ನೇ ಬರದೆ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಿರುವಂತ ಶ್ರೀಯುತ ಉಷನಪ್ಪ ನಾಯಕ್ ಸರ್ ಅವರು ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನಂದ್ರೆ, ಅಪ್ಲಿಕೇಶನ್ ಹಾಕಿದ ನಂತರ ಪ್ರಚಲಿತ ಘಟನೆಗಳಿಗೆ ಏನಾದ್ರೂ ಸಂಬಂಧಪಟ್ಟಂತ ಅತ್ಯಂತ ಮುಖ್ಯವಾಗಿರುವಂತ ವಿಚಾರ ಇತ್ತಂದ್ರೆ ಆ ಮುಖ್ಯವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ 20 ಅಂಶಗಳನ್ನು ಸಂಗ್ರಹ ಮಾಡಬೇಕು ಅಂತ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ನಾವು ಪ್ರಬಂಧ ಬರಿತಿರ್ತೀವಿ. ಎಕ್ಸಾಂಪಲ್ ಈಗ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬರಿತೀವಿ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬರೆಯುವ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಡಯಾಗ್ರಾಮ್ ಇದ್ರೆ ಹಾಕ್ಬೇಕು. ನಕ್ಷೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಡಯಾಗ್ರಾಮ್ ಇರ್ಬೇಕು. ಈಗ ಮಹಿಳಾ ಸಬಲೀಕರಣ ಬಗ್ಗೆ ಬರಿತಿರ್ತೀವಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಯಾವ್ದಾನ ಡಯಾಗ್ರಾಮ್ ಇದ್ರಿಗಿನ ಬಿಡಿಸೋದು ಭಾರಿ ಒಳ್ಳೇದು. ಪಕ್ಕ ಬಿಡಿಸ್ಬೇಕಂತಿಲ್ಲ, ಖಂಡಿತವಾಗಿ ಬಿಡಿಸ್ಬೇಕಂತಿಲ್ಲ, ಪರಿಣಾಮಕಾರಿ ಪ್ರಬಂಧ ಆಗ್ತದೆ. ನಮ್ಗೆ ಏನಂದ್ರೆ ಪಾಯಿಂಟ್ಸ್ ಗಳು ನೆನ್ಪಿಟ್ಕೋಬೇಕು. ಅಲ್ಲಿ ಹೋಗಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ನಮ್ಮದೇ ಆದಂತ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ನಾವು ಎಲ್ಲ ಟೋಟಲ್ ಇದ್ದಿರ್ಲಾರ್ದು ಗಂಡಪಾಠ ಮಾಡಿ ಅಲ್ಲಿ ಬರಿತೀವಿ ಅಂದ್ರಿಗಿನ ನೆನಪು ಬರೋದಿಲ್ಲ ನಮಗಲ್ಲಿ. ಅಲ್ಲಿ ಕೈ ತಣ್ಣಗಾಗೋದು, ಕೈ ನಡಗೋದು, ಪೆನ್ ನಡಗೋದು, ಈ ಟೈಪ್ ಆತಾವ. ಅದಕ್ಕೆ ನಮ್ಗೆ ಏನಂದ್ರೆ ಪಾಯಿಂಟ್ಸ್ ಅಷ್ಟೇ, ಪಾಯಿಂಟ್ಸ್ ಮುಖ್ಯವಾಗಿ ಪಾಯಿಂಟ್ಸ್ ಇಟ್ಕೋಬೇಕು. ಓಕೆ 4 ಪೇಜ್ ನಲ್ಲಿ ಪ್ರಬಂಧವನ್ನು ಬರೀಬೇಕು ಅಷ್ಟೇ. ಅದು ತಪ್ಪಾಗ್ಲಿ ಸರಿ ಆಗ್ಲಿ ಬರೀಬೇಕು ಕರೆಕ್ಟ್ ಆಗಿ 4 ಪೇಜ್ ಕರೆಕ್ಟ್ ಆಗಿ ಎಕರೋಟ್ ಆಗಿ ಬರೋಬಿಟ್ರೆ ಸಾಕು, ಸಿಂಪಲ್ ಆಗಿ. ಒಂದು ಪ್ರಬಂಧ ಆಗ್ಬೇಕಂದ್ರೆ ಕನಿಷ್ಠ 4 ಪುಟಗಳಲ್ಲಿ ನಾವು ಬರಿಬೇಕು. 4 ಪೇಜ್ ದಾಟ್ಸ್ಬಿಡ್ ಸರ್, 4 ಪೇಜ್ ದಾಟ್ಸ್ಬಿಟ್ರೆ ಏನಾಗ್ಬಿಡ್ತದೆ. ಈಗ ಸರ್ ನಂದು ಏನ್ ಪ್ರಶ್ನೆ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಕ್ವಶನ್ ಕೇಳ್ತಾರೆ, ಸರ್ ನಮ್ಮ ಹ್ಯಾಂಡ್ ರೈಟಿಂಗ್ ಸರಿ ಆಗಂಗಿಲ್ಲ, ಅಥವಾ ಪೀಠಿಕೆ ಉಪಸಂಹಾರ ಬರಿಬೇಕು ಅನ್ನೋ ಕಂಪಲ್ಸರಿ. ಪೀಠಿಕೆ ಉಪಸಂಹಾರ ಬರಿಬಹುದು. ಪೀಠಿಕೆ ಉಪಸಂಹಾರ ಬರೆದ್ರಿಗಿನ ಹಳೆ ಪಿಕ್ಚರ್, ಈಗ ಹೊಸ ಪಿಕ್ಚರ್ ಬೇರೆ, ಹಳೆ ಪಿಕ್ಚರ್ ಬೇರೆ. ಒಂದ್ 20 ವರ್ಷದಿಂದ ಪಿಕ್ಚರ್ ಆಗಿದ್ದು ಅದು ಪೀಠಿಕೆ ಉಪಸಂಹಾರ, ಈಗ ಬೇರೆ. ಪೀಠಿಕೆ ಉಪಸಂಹಾರ ಅಂದ್ರೆ ಆ ಟೈಪ್ ಕಾಣ್ತದೆ. ಬರಿಬಾರ್ದಂತಿಲ್ಲ, ಬರೆದ ನಡೀತದ, ಬಟ್ ಬರದಿಲ್ಲ ಅಂದ್ರೆ ಇನ್ನ ಚೆನ್ನಾಗಿರ್ತದ ಅಂತ ಪ್ರಬಂಧ. ಅಂದ್ರೆ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ವೈಸ್ ನೈಸ್ ಬರ್ಬಿಡೋದು. ಪ್ಯಾರಾಗ್ರಾಫ್ ನೇ ಬರ್ಬೇಕು ಸರ್. ನೋಡಿ ಬಿಟ್ರೆ ಜಾಸ್ತಿ ಅಂಡರ್ಲೈನ್ ಮಾಡಿರ್ಬಾರ್ದು. ಕೆಲವೊಬ್ರು ಹೂವು ಚಿತ್ರ ಇಳಿಸಿರ್ತಾರ, ಆ ಚಿತ್ರ ಇಳಿಸೋದು ಬೇಕಂತ ಇಲ್ಲಿ ನೋಡಿ ದಯವಿಟ್ಟು ಆ ಟೈಪ್ ಇಲ್ಲ. ಮತ್ತೆ ಮೇಲೆ ಕೆಲವೊಬ್ರು ಏನೋ ಬರ್ದಿರ್ತಾರ, ಆ ರೀತಿ ಬರೀಬಾರ್ದು. ನಮ್ಗೆ ಏನಂದ್ರೆ ಪ್ರಬಂಧ ಪೇಪರ್ ನಲ್ಲಿ ಪ್ರಜಾವಾಣಿ ಪೇಪರ್ ಒಂದು ಪ್ರಬಂಧ ಟೈಪ್ ಕೊಟ್ಟಿರ್ತಾನ, ಆರ್ಟಿಕಲ್ ಕೊಟ್ಟಿರ್ತಾನ, ಅದೇ ಟೈಪ್ ಬರ್ಕಂತ ಹೋಗ್ಬಿಟ್ರಿಗಿನ ನಾವು ಮಾರ್ಕ್ಸ್ ಆಟೋಮೆಟಿಕ್ ಆಗಿ ಬಿಡ್ತಾವ ಸರ್. ಆಟೋಮೆಟಿಕ್ ಗೆಟಿನ್ ಆಗ್ಬೋದು. ನಾವು ಉಪಸಂಹಾರಕ್ಕೆ ಅಲ್ಲೇ ನಾವು ಉಪಸಂಹಾರ ಅಂತ ಮೆನ್ಷನ್ ಮಾಡಂಗಿಲ್ಲ, ಅಲ್ಲೇ ಬರ್ದು ಅದನ್ನ ಸ್ಪಷ್ಟತೆಯಾಗಿ ನಾವು. ಸರ್ ತಮ್ಮ ಪ್ರಕಾರ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಥವಾ ಈ ಇಂಗ್ಲಿಷ್ ಮೀಡಿಯಂದಲ್ಲಿ ಕೆಲವೊಂದು ತೊಂದರೆ ಇದ್ದಂತ ವಿದ್ಯಾರ್ಥಿಗಳು ಪ್ರಬಂಧದಲ್ಲಿ ಕನಿಷ್ಠ ಎಷ್ಟು ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಪ್ರಬಂಧ ನೀವು ಕರೆಕ್ಟ್ ಆಗಿ ಅರ್ಥಾಂಗ ನೀಟ್ನೆಸ್ ಆಗಿ ಬರೆದು ಬಿಟ್ರಿಗಿನ ಮಿನಿಮಮ್ 4 ಪೇಜ್ ಚೆನ್ನಾಗಿ ಬರೆದ್ರೆ, ಅಂಕಿ ಅಂಶಗಳು ಜಾಸ್ತಿ ಇದ್ರಿಗಿನ 15, 16, 17 ಅಕ್ಷರಗಿನ ಚೆನ್ನಾಗಿದ್ರೆ 18, 19 ಮಾರ್ಕ್ಸ್ ತಗೋಬಹುದು ನಾವು. ಅಕ್ಷರ ಫುಲ್ಲು ಕಂಪ್ಯೂಟರ್ ಟೈಪ್ ಬಿಡ್ಬೇಕಂತಿಲ್ಲ, ನಮ್ಗೆ ಅರ್ಥ ಆಗ್ಬೇಕು ಬರೆದ್ರೆ. ಓದಿದ್ರಿನ ಯಾರಿಗೆಲ್ಲ ಮೌಲ್ಯಮಾಪಕ ಚೆಕ್ ಮಾಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಅಷ್ಟೇ ಸಾಕು. ಫುಲ್ಲು ಕ್ವಾಲಿಟಿ ಬರಿಬೇಕಂತಿಲ್ಲ. ಕ್ವಾಲಿಟಿ ಬರೆದ್ರು ಓಕೆ, ಬೈ ಚಾನ್ಸ್ ಕ್ವಾಲಿಟಿ ಬರೆಯಕ್ ಬರಲ್ಲ ನಮ್ಗೆ, ಕಚ್ಪಿಸಿ ಆತಾವ. ಅದನ್ನ ಕೂಡ ನಾವು ಚೆನ್ನಾಗಿ ನೋಡ್ಕೇಸಿ ನೀಟ್ನೆಸ್ ಆಗಿ ಬರಿಬೇಕು. ಓಕೆ, ಥ್ಯಾಂಕ್ಸ್ ಸರ್. ಈಗ ನೆಕ್ಸ್ಟ್ 2ನೇದು ಏನಂದ್ರೆ ನಮ್ಮ ಪ್ರಿಸಿಯರ್ ರೈಟಿಂಗ್ ಸಂಬಂಧಪಟ್ಟಂತೆ. ಪ್ರಿಸಿಯರ್ ರೈಟಿಂಗ್ ಏನಿಲ್ಲ. ಪ್ರಿಸಿಯರ್ ರೈಟಿಂಗ್ ಏನಂತಂದ್ರಿಗಿನ ಅವನು ಏನ್ ಮಾಡಿರ್ತಾನ, ಪ್ರಶ್ನೆ ಪತ್ರಿಕೆದಲ್ಲಿ ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾನೆ. ಸರ್ ಪ್ರಿಸಿಯರ್ ರೈಟಿಂಗ್ ಸಂಬಂಧಪಟ್ಟಂತೆ 10 ಅಂಕಗಳಿಗೆ ಸಂಬಂಧಪಟ್ಟಂತ ವಿಚಾರ ಇರ್ತದೆ. 10 ಅಂಕಗಳಿಗೆ ಸಂಬಂಧಪಟ್ಟಂತ ವಿಚಾರ ಇರ್ತದ. ಬಟ್ ಏನಪ್ಪ ಅಂತಂದ್ರಿಗಿನ ಒಂದು ಸ್ಟೋರಿ ಕೊಟ್ಟಿರ್ತಾನ. ಓಕೆ, ಈ ಸ್ಟೋರಿ ಒಂದ್ ಯಾವ್ದೋ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿರ್ತಾನೆ. ಒಂದು 60 ಲೈನ್ ಸ್ಟೋರಿ ಕ್ರಿಯೇಟ್ ಮಾಡಿರ್ತಾನೆ. 60 ಲೈನ್ ಸ್ಟೋರಿನ ಏನ್ ಮಾಡ್ಬೇಕು ನಾವು, 1/3 ಮಾಡ್ಬೇಕು. 3 ಭಾಗ ಮಾಡಿ, 3 ಭಾಗ, 1 ಭಾಗ ಮಾತ್ರ ಅಲ್ಲಿ ನಾವು ಆನ್ಸರ್ ಶೀಟ್ ನೇ ಬರೀಬೇಕು. 1/3 1/3 ಅಂತಂದ್ರಿಗಿನ 60 ಲೈನ್ ಕೊಟ್ಟನಂದ್ರಿಗಿನ 60 ಲೈನ್ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ನಾವು. 60 ಲೈನ್ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡು 1/3 ಮಾತ್ರ ನಾವು ಆನ್ಸರ್ ಶೀಟ್ ಬರೀಬೇಕು. ಕೇವಲ 20 ಲೈನ್ಗಳನ್ನು ಮಾತ್ರ 20 ಲೈನ್ಗಳನ್ನು ಮಾತ್ರ ಇಲ್ಲಿ ಬರೀಬೇಕು. ಅವ್ನು ಬೈ ಚಾನ್ಸ್ ಏನ ಕ್ವಶನ್ 6 ಲೈನ್ ಕೊಟ್ಟಿದ್ದಂತ ಕರೆ, ಕ್ವಶನ್ 6 ಲೈನ್ ಕೊಟ್ಟನ 1/3 ಮಾಡ್ಬೇಕಂದ್ರೆ ಎಷ್ಟು ಲೈನ್ ಅಥವಾ 2 ಲೈನ್ ಮಾತ್ರ ಇಲ್ಲಿ ಬರೆಯೋದು. ಅರ್ಥ ಆಯ್ತಾ? ಅಂದ್ರೆ ಅವ್ನು ಡಿಪೆಂಡ್ ಅಪ್ ಅನ್ನೋ ಪ್ರಶ್ನೆ ಯಾವ ರೀತಿ ಕೇಳೇನಲ್ಲ ಅದ್ರ ಮೇಲೆ ಡಿಪೆಂಡ್ ನಾವು ಬರೆಯೋದು. ನಾವು ಇಲ್ಲಿ 2 ಪೇಜ್ ತುಂಬಿಸ್ಬೇಕಾ 1 ಪೇಜ್ ತುಂಬಿಸೋಕೆ ಇಂಪಾರ್ಟೆಂಟ್ ಅಲ್ಲ. ಯಾವ ರೀತಿ ಪ್ರಿಸಿಯರ್ ರೈಟಿಂಗ್ ಕ್ವಶನ್ಸ್ ಕೇಳಲ್ಲ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ
1/3 ಮಾಡಿ ಬರಿಬೇಕು. ಅದ್ಭುತ ಸರ್, ಅದ್ಭುತ. ಯಾಕಂದ್ರೆ 2017ರಾಗ ಇಂಟ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆಯಕ್ ಹೋಗಿದ್ದೆ ನಾನು. ಯಾವ ಸರ? ಇಂಟೆಲಿಜೆನ್ಸ್. ಅಲ್ಲಿ ಕೊಡೋದು ಎಷ್ಟು ಪೇಜ್ ಕೊಟ್ಟಿದ್ದ? ಒಂದು 12 ಲೈನ್ ಕೊಟ್ಟಾನ. ಇಲ್ಲಿ ಪ್ರಿಸೈಟಿಂಗ್ ಎಷ್ಟೈತಿ? 2 ಪೇಜ್ ಐತೆ. ಆ 12 ಲೈನ್ ಇದ್ದಿದ್ದಂಗೆ ಬರದ್ರೂ ಇಲ್ಲಿ ಅರ್ಧ ಪೇಜ್ ಆಗವಲ್ತು. ಇನ್ನೇ ತುಂಬಸಕ್ಕೆ ಇಲ್ಲಿ ಓದ್ತಿದ್ವಿ. ಅಂದ್ರೆ ಡಿಪೆಂಡ್ ಅಪ್ ಏನಂತಂದ್ರಿನ ಅವ್ರು ಯಾವ ರೀತಿ ಕ್ವಶನ್ ಕೊಟ್ಟಿರ್ತಾರಲ್ಲ ಅದನ್ನ ಓದಿಕೊಂಡು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಕೆಸೆ ನಮ್ಮದೇ ಆದ ಒಂದು ಭಾಷೆಯಲ್ಲಿ 1/3 ಬರಿಬೇಕು. 1/3 ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಡ್ಡಿಂಗ್ ಕೊಡ್ಬೇಕು. ಅದು ಸಂಬಂಧಪಟ್ಟಂತೆ ಹೆಡ್ಡಿಂಗ್ ಕೊಡ್ಬೇಕು. ಕೊಟ್ಟು ಬಿಟ್ರಿಗಿನ ನಮಗೆ ಆಟೋಮೆಟಿಕ್ 7 ರಿಂದ 8 ಮಾರ್ಕ್ಸ್ ಆಗ್ಬೋದು. ಒಟ್ಟ ಬಾಕ್ಸ್ ದಾಟ್ಬಾರ್ದು ಸರ್. ಬರೀ ಒಂದ್ಸಲ ಹೇಳ್ತೀನಿ. ಭಾರತದ ಸಂವಿಧಾನ. ನೆಕ್ಸ್ಟ್ ಸಂವಿಧಾನ ಜನವರಿ 26 ರಂದು ಜಾರಿಗೆ ಬಂದಿದೆ. ಈ ರೀತಿ ಇರ್ಬೇಕು ಶಬ್ದಗಳಲ್ಲಿ. ಇದನ್ನ ನಾವು ದಾಟಿಸಬಾರ್ದು. ಭಾರತದ ಈ ಒಂದು ಬಾಕ್ಸ್ ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಹೋಗ್ಬಾರ್ದು. ಆ ಸಂವಿಧಾನ ಈ ಬಾಕ್ಸ್ ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಹೋಗ್ಬಾರ್ದು. ಇದ್ರಂಗ ನಾವು ಏನ್ ಮಾಡ್ಬೇಕು? 1/3 ಮಾಡ್ಕೇಸಿ ಈ ಸ್ಟೋರಿಗೆ ತಕ್ಕಂತೆ ಮೇಲೆ ಹೆಡ್ಡಿಂಗ್ ಕೊಡ್ಬೇಕಾಗತ್ತ. ಸ್ಟೋರಿಗೆ ತಕ್ಕಂತೆ ಹೆಡ್ಡಿಂಗ್ ಕೊಡ್ಬೇಕು ಹೊರತು ನಾವು ಕೊಡೋದೊಂದು ಹೆಡ್ಡಿಂಗ್ ಸ್ಟೋರಿ ಇರ್ಬಾರ್ದು. ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಸ್ಟೋರಿ ಬರೋದು ಮೇಲೆ ಯಾವ್ದೋ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಿದ್ದ ಸ್ಟೋರಿ ಹೆಡ್ಡಿಂಗ್ ಕೊಡಕ್ ಹೋಗ್ಬಾರ್ದು ನಾವು. ಅದ್ರ ಕೆಳಗಡೆ ಏನು ಭಯೋತ್ಪಾದನೆ ಬಗ್ಗೆ ಬರೋದ್ ಕೇಸೆ ಮೇಲೆ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಿದ್ದು ಹೆಡ್ಡಿಂಗ್ ಕೊಡಕ್ ಹೋಗ್ಬಾರ್ದು. ನಮ್ಗೆ ಏನಂದ್ರೆ ಕೆಳಗಡೆ ಏನ್ ಸ್ಟೋರಿ ಇರ್ತದಲ್ಲ ಆ ಸ್ಟೋರಿಗೆ ತಕ್ಕಂತೆ ನಾವೇನ್ ಮಾಡ್ಬೇಕು ಹೇಳ್ರಿ? ಹೆಡ್ಡಿಂಗ್ ಕೊಡಬಹುದು. ಆರಾಮ್ 7 ರಿಂದ 8 ಮಾರ್ಕ್ಸ್ ಆಗ್ಬೋದು. ಒಂದೊಂದ್ಸಲ 10 ಆಗ್ಬೋದು. ಚೆನ್ನಾಗೇನು ಬರ್ತಾರೆ. ಇಲ್ಲೇ ಮೇನ್ ಇಂಪಾರ್ಟೆಂಟ್ ಪ್ರಬಂಧ ಮತ್ತೆ ಪ್ರಿಸೈಟಿಂಗ್. ಅಂದ್ರೆ ಅದಕ್ಕೆ ಸ್ಪಷ್ಟವಾದಂತ ಹೆಡ್ಲೈನ್ ಕೊಟ್ಟಂಗ ಅದ್ರ ಕೆಳಗಡೆ ಎಕ್ಸ್ಪ್ಲೈನ್ ಇರಬೇಕು. ಎಕ್ಸಲೆಂಟ್. ಈಗ ನೋಡ್ರಿ, ಈಗ ಒಂದ್ ಪೇಪರ್ ಕೊಟ್ಟಿರ್ತಾನ, ಯಾವ್ದೋ ಒಂದು ರಸ್ತೆ ಅಪಘಾತ ಇಂತಲ್ಲಿ ಇಷ್ಟು ಜನ ಸತ್ತಾರ, ಕೆಳಗಡೆ ಎಲ್ಲ ಸತ್ತಿದ್ದೇ ಇರ್ತದೆ. ಹೌದು. ಅಂದ್ರೆ ಹೆಡ್ಡಿಂಗ್ ಏನ್ ಇರ್ತದಲ್ಲ ಸ್ಟೋರಿಗೂ ಅದೇ ಇರ್ತದೆ. ಸ್ಟೋರಿ ತಕ್ಕಂತೆ ಹೆಡ್ಡಿಂಗ್ ಕೊಡ್ಬೇಕು. ಇಷ್ಟು ಇಂಪಾರ್ಟೆಂಟ್. ಎಸ್ ಸರ್. ಇನ್ನು ತಾವು ಪ್ರೆಷರ್ ರೈಟಿಂಗ್ ಬಗ್ಗೆ ಬಹಳ ಅದ್ಭುತವಾದಂತ ವಿಚಾರ ಹೇಳಿದ್ರಿ. ಒಟ್ಟಾರೆ ಬಾಕ್ಸ್ ದಾಟಬಾರದು. ಆ ಕೊಟ್ಟಿರ್ತಕ್ಕಂಥ ಏನ್ ಲೈನ್ಗಳದಾವಲ್ಲ ಆ ಲೈನ್ ಒಂದು 10 ಏನು ಒಂದು 12 ಲೈನ್ ಕೊಟ್ಟರೆ 4 ಲೈನ್ ಬರೀಬೇಕು. 4 ಲೈನ್ ಬರಬೇಕು ಅಷ್ಟೇ. 1/3 ಮಾಡ್ಬೇಕು. 3 ಭಾಗ ಮಾಡ್ಬೇಕು. 1 ಭಾಗ ಬರೀಬೇಕು ಅಷ್ಟೇ. ಒಂದು 6 ಲೈನ್ ಕೊಟ್ಟ 3 ಲೈನ್ ಕೊಟ್ರೆ ಒಂದೇ ಲೈನ್ ಬರೀಬೇಕು. ನಾವಿಲ್ಲಿ ನಮ್ಗೆ 2 ಪೇಜ್ ಐತೆ ಅಂತ ತುಂಬಿಸೋದಲ್ಲ. ಏನ್ ಬೇಕು ಸ್ಟೋರಿ. ಹೌದೌದು. ಅದಕ್ಕೆ ಸಂಬಂಧಪಟ್ಟಂತೆ ಅದ್ರ ಸ್ಟೋರಿ ಮೇಲ್ಗಡೆ ಹೆಡ್ಡಿಂಗ್ ಕೊಡ್ಬೇಕು. ಸರ್, ಇನ್ನೊಂದು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, ನಾನು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ತಾವು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ನಾವು. ನಮ್ಗೆ ಇಂಗ್ಲಿಷ್ ಸ್ವಲ್ಪ ಟಫ್ ಅನಿಸ್ತದೆ. ಆ ಇಂಗ್ಲಿಷ್ ನಾವು ಟ್ರಾನ್ಸ್ಲೇಷನ್ ಯಾವ ತರ ಮಾಡಬೇಕು? ಕನ್ನಡದಿಂದ ಇಂಗ್ಲಿಷ್ ವಿಭಾಗ, ಇಂಗ್ಲಿಷ, ಮತ್ತೆ ಆಂಗ್ಲದಿಂದ ಕನ್ನಡ. ಟೋಟಲ್ ಇದು 10 ಅಂಕಕ್ಕೆ ಸಂಬಂಧಪಟ್ಟಂತೆ, ಇದು 10 ಅಂಕಕ್ಕೆ ಸಂಬಂಧಪಟ್ಟಂತೆ ವಿಚಾರ ಇರ್ತದೆ. ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷಿಂದ ಕನ್ನಡ. ಯಾವ ತರ ಇದನ್ನ ನಾವು ನೋಡ್ರಿ. ಈಗ ಇಂಗ್ಲಿಷ್ ಎಲ್ಲರಿಗೂ ಟಫೇ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗಳಿಗೆ ಕನ್ನಡ ಬರಂಗಿಲ್ಲ. ಪೂರ್ತಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗಳಿಗೆ ಕನ್ನಡ ಬರಲ್ಲ. ನಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳು ಇಂಗ್ಲಿಷ್ ಬರಲ್ಲ. ಇಬ್ಬರಿಗೆ ಟಫ್ ಐತಿ ಇದು. ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್. ನಾವು ಸುಮ್ಮನೆ ಹೋಗಿ ಇಂಗ್ಲಿಷ್ ಬರಲ್ಲ ಅಂತಂದ್ರೆ ನಾವು ಇಂಗ್ಲಿಷ್ ಓದಕ್ ಬರ್ತಲ್ಲ. ನಮಗೆ ಮಾಸ್ಟರ್ ಮೂಲೆಯಾಗ ಕಟ್ಟಿಗೆ ತಂದು ಹಸೆ ಕಟ್ಟಿಗೆ ತಂದು ಹೊಡಿತದ. ಆ ಟೈಮ್ ಸಂದರ್ಭದಲ್ಲಿ 8, 9, 10ನೇ ಕ್ಲಾಸ್ನಾಗ ನಾವೇನ್ ಮಾಡ್ಬೇಕು? ಇಂಪಾರ್ಟೆಂಟ್ ಫಸ್ಟ್ ಏನ್ ಮಾಡ್ಬೇಕು ಸರ್? ಈಗ ಒಂದು 10ನೇ ಕ್ಲಾಸ್ ಒಂದು ಸಮಾಜ ವಿಜ್ಞಾನ ಬುಕ್ ತಗೋಬೇಕು. ಕನ್ನಡ ಮೀಡಿಯಂ ಅಂತ ತಗೋಬೇಕು, ಇಂಗ್ಲಿಷ್ ಮೀಡಿಯಂ ಒಂದು ಬುಕ್ ತಗೋಬೇಕು. 10ನೇ ತರಗತಿ ಸಮಾಜ ವಿಜ್ಞಾನ ಕನ್ನಡ ಮೀಡಿಯಂ ಒಂದು ಬುಕ್, ಇಂಗ್ಲಿಷ್ ಮೀಡಿಯಂ ಒಂದು ಬುಕ್ ತಗೋಬೇಕು. 10ನೇ ತರಗತಿ ಬುಕ್ಕದಲ್ಲಿ 10ನೇ ತರಗತಿ ತಗೋಬೇಕು. 10ನೇ ತರಗತಿ ತನಕ ಕನ್ನಡ ಮೀಡಿಯಂ ಒಂದು, ಇಂಗ್ಲಿಷ್ ಮೀಡಿಯಂ ಒಂದು. ಈಗ ಕನ್ನಡ ಮೀಡಿಯಂ ಬುಕ್ದಲ್ಲಿ, ಕನ್ನಡ ಮಾಧ್ಯಮ ಪುಸ್ತಕದಲ್ಲಿ ಒಂದು ಪೊಲೀಸ್ ಇಲಾಖೆ ರಿಲೇಟೆಡ್ ಪಾಠಗಳು ಇರ್ತಾವ. ಪೊಲೀಸ್ ಇಲಾಖೆ ರಿಲೇಟೆಡ್ ಅಂದ್ರೆ ಮಹಿಳಾ ದೌರ್ಜನ್ಯ, ಇಲ್ಲಂತಂದ್ರೆ ಭಯೋತ್ಪಾದನೆ, ಇಲ್ಲಾಂದ್ರೆ ನಕ್ಸಲಿಸಂ ಬಗ್ಗೆ ಇಂಥವು ಪಾಠಗಳನ್ನ ನಾವು ಚೂಸ್ ಮಾಡಿಕೇಸೆ ಕನ್ನಡ ಮಾಧ್ಯಮದಾಗ 1ನೇ ಪಾಠದಾಗ ಭಯೋತ್ಪಾದನೆ ಐತೆ ಅಂತ ಕರೆ. ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಫಸ್ಟ್ ಒಂದು 10 ಲೈನ್ ನಾವು ಒಂದು ನೋಟ್ ಬುಕ್ನಾಗ ಬರ್ಕಬೇಕು ಕನ್ನಡದಾಗ. ಅದೇ ಸ್ಟೋರಿನ ಇಂಗ್ಲಿಷ್ನಾಗ ಇರ್ತಾವುದಿಲ್ಲ, ಇಂಗ್ಲಿಷ್ ಬುಕ್ದಾಗ ಅದ್ರ ನೋಡಿ ಕೆಳಗೆ ಬರೀಬೇಕು. ಇದ್ರಂಗ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ 2 ರಿಂದ 3 ತಿಂಗಳ ಪ್ರಾಕ್ಟೀಸ್ ಮಾಡೋಕಿರೋ. ಒಂದಿನ ಬರೋದಲ್ಲ ಇದು. 2 ರಿಂದ 3 ದಿನದಾಗ ಪೊಲೀಸ್ ಇಲಾಖೆ ರಿಲೇಟೆಡ್ ಪಾಠಗಳನ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆಗಿನ ಅವೇ ಒಂದು ಟ್ರಾನ್ಸ್ಲೇಷನ್ ಬರ್ತದ. ನಮಗ ಪ್ರಾಕ್ಟೀಸ್ ಮಾಡಿ ಎಲ್ಲಿ ಈಸ್ ಹಚ್ಬೇಕು, ಎಲ್ಲಿ ವಾಸ್ ಹಚ್ಬೇಕು ಅಂತ ಆಟೋಮೆಟಿಕ್ ಗೊತ್ತಾಗ್ಬಿಡ್ತದ. ಈ ಹುಡುಗರು ಏನ್ ಮಾಡ್ಬಿಡ್ತಾರ? ಬರಬಲ್ತು ಇಂಗ್ಲಿಷ್ ಬರಬಲ್ತು, ಇಂಗ್ಲಿಷ್ ಗ್ರಾಮರ್ ಪುಸ್ತಕ ತಗೊಳ್ಳೋದು ಬರಬಲ್ತು ಅಂತಾರೆ. 30 ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ, 2 ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ. ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಭಾಷೆ ಮೇಲೆ ಹಿಡಿತ ಬರೀಬೇಕು ಸರ್. ಒಟ್ಟ ಏನಂದ್ರೆ ನಾವು ಒಂದು ನೋಟ್ ಬುಕ್ ತಗೋಬೇಕು. ಕನ್ನಡದಾಗ ಏನ್ ಕೊಟ್ಟಾನ ಅದನ್ನ ಬರ್ಕೋಬೇಕು. ಅದೇ ಬುಕ್ದಾಗ ಇಂಗ್ಲಿಷ್ ಮೀಡಿಯಂ ಬುಕ್ ಅದು ಬರೀಬೇಕು. ಇಂಪಾರ್ಟೆಂಟ್.
ಇನ್ನೊಂದು ಗಮನಿಸ್ತಿರ್ಬೇಕು, ಇನ್ನೊಂದೇನು ಮುಖ್ಯವಾದ ವಿಷಯ ಅಂತಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಯಾವ್ದನ್ನ ಆರ್ಟಿಕಲ್ ಬರ್ತದೆ ಪೇಪರ್ನಾಗ ಬರ್ತದ, ಆ ಆರ್ಟಿಕಲ್ ನ ತಗೊಂಡು ಕನ್ನಡ ಟು ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಇಟ್ಕೋಬೇಕು ನಾವು. ನಾನು PSI ಎಕ್ಸಾಮ್ ಬರೋದ ಟೈಮ್ ನಾ ಇದನ್ನ ಗಮನಿಸಿರ್ತಿದ್ದೆ. ನಾನು PSI ಅಪ್ಲಿಕೇಶನ್ ಹಾಕಿದಾಗ ಒಂದು ಪೇಪರ್ ನಲ್ಲಿ ಒಂದು ಪೊಲೀಸ್ ಇಲಾಖೆ ಬಗ್ಗೆ ಮಾನವನ ಕಳ್ಳ ಸಾಗಾಣಿಕೆ ಬಗ್ಗೆ ದೊಡ್ಡ ಆರ್ಟಿಕಲ್ ಬಂತು. ಮಾನವನ ಕಳ್ಳ ಸಾಗಾಣಿಕೆ. ನಾನು ಅದನ್ನ ಏನ್ ಮಾಡ್ಕೊಂಡೆ, ತಗೊಂಡು ಕೇಸೆ ಇಂಗ್ಲಿಷ್ ಪೇಪರ್ ತಗೊಂಡು ಕನ್ನಡ ಪೇಪರ್ ತಗೊಂಡು ಕೇಸೆ ಎಲ್ಲ ಟ್ರಾನ್ಸ್ಲೇಷನ್ ಮಾಡಿ ಇಟ್ಕೊಂಡಿದ್ದೆ. ಅದು ಮಾನವನ ಕಳ್ಳ ಸಾಗಾಣಿಕೆ ಸೇಮ್ ಟ್ರಾನ್ಸ್ಲೇಷನ್ ಬಿತ್ತು. ಇದು ಒಂದು ಟ್ರಿಕ್ಸ್ ಸರ್, ಅಂದ್ರೆ ಸ್ಮಾರ್ಟ್ ವರ್ಕ್ ಅಂತಾರೆ ಇದು. ಇವೆಲ್ಲವು ಟೆನ್ಸ್ಗಳು ಕಲ್ಕೊಂಡ್ ಬರ್ತಾವ. 12 ಟೆನ್ಸ್ ಕಲಿತಾವ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಕಲಿಬಾರ್ದಂತಲ್ಲ, ಕಲಿಬೇಕು. ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು. ಹಂಗೆ ನಾವೇನಂತಂದ್ರೆ ಬೇಗ ನೌಕರಿ ಲೀಸ್ಟ್ ಹೆಸರು ಬರ್ಬೇಕು. ನಮ್ದು ನಮ್ಮ ಹತ್ರ ಜ್ಞಾನ ನೋಡಿ 1 ಮಾರ್ಕ್ಸ್ಲಿಂದ ಹೋಯ್ತು 100 ಮಾರ್ಕ್ಸ್ಲಿಂದ ಹೋದಂಗೆ ಫೇಲೇ. ಅರ್ಥ ಆಯ್ತಾ? 1 ಮಾರ್ಕ್ಸ್ ಹೋದ್ರೆ ಫೇಲೆ, 10 ಮಾರ್ಕ್ಸ್ಲಿಂದ ಹೋದ್ರೆ ಫೇಲೆ. ನಮ್ಗೆ ಏನಂತಂದ್ರೆ ಸಕ್ಸಸ್ ಆಗ್ಬೇಕಂತಂದ್ರೆ ಹೆಸರು ಕುಂದ್ರಲೇಬೇಕು. ಅದಕ್ಕೆ ನಾವು ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್ ಆಗಲಿ, ಇಂಗ್ಲಿಷ್ ಟು ಕನ್ನಡ ಆಗಲಿ. ಎಷ್ಟೋ ವಿದ್ಯಾರ್ಥಿಗಳು ಫಸ್ಟ್ ಪೇಪರ್ ಅಲಕ್ಷ್ಯ ಮಾಡಿದ್ ನಾನು ನೋಡ್ತೀನಿ ಸರ್. ನಮ್ ಫಸ್ಟ್ ಪೇಪರ್ ಕಡಿಮೆ ಆಯ್ತು ಈ ತರ ತಾವು ಕೊಟ್ಟಿರ್ತಕ್ಕಂಥ ಟಿಪ್ಸ್ ಇದು ನಾನು ಹೇಳಿದ್ದೀನಿ. ಅವ್ರ ಏನಾರ ಕರೆಕ್ಟ್ ಆಗಿ ಚಾಚು ತಪ್ಪದೆ ಪಾಲಿಸಿದ್ರಿಗಿನ 100ಕ್ಕೆ 100% 35ರಿಂದ 40 ಮಾರ್ಕ್ಸ್ ಬಿಡ್ತಾವ. ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಬಿಡ್ತಾವ. ಬೈ ಚಾನ್ಸ್ ಇಂಗ್ಲಿಷ್ಗಿನ ಪರ್ಫೆಕ್ಟ್ ಆಗಿ ಇದ್ರಿಗಿನ ಅವರು 45, 48 ತನಕ ತಗೋಬಹುದು. ಸಿಂಪಲ್ ಆಗಿ ಸರ್. ಒಟ್ಟ ಪ್ರಬಂಧನ ಬಿಡಬಾರ್ದು, ಕನ್ನಡ ಟು ಇಂಗ್ಲಿಷ್ ಬಿಡಬಾರ್ದು, ಇಂಗ್ಲಿಷ್ ಟು ಕನ್ನಡ ಬಿಡಬಾರ್ದು, ಪ್ರಿಸೆ ರೈಟಿಂಗ್ ಬಿಡಬಾರ್ದು. ಒಟ್ಟು 50 ಮಾರ್ಕ್ಸ್ ಯಾರು ಬರೀತಾರಲ್ಲ 35+ ಇದ್ದೇ ಇರ್ತಾವ ಕರೆಕ್ಟ್ ಆಗಿ. ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಕೆಲಸ ಆಗೋದು, ಇಲ್ಲಾಂದ್ರೆ ಆಗಂಗಿಲ್ಲ ಕೆಲಸ. ಇಷ್ಟು ಇಂಪಾರ್ಟೆಂಟ್. ಫಸ್ಟ್ ಪೇಪರ್ ಬಗ್ಗೆ ಇಷ್ಟು ಓದಿಬಿಟ್ರೆ ಸಾಕು. ಇಲ್ಲಿಯವರೆಗೆ ಅದ್ಭುತವಾದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ತಮ್ಮ ಈ ಲವಲವಿಕೆ ಮತ್ತೆ ಅವರು ತುಡಿತ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಸರ. ಇಲ್ಲಿಯವರೆಗೆ ಬಂದು ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ನನ್ನ ಬಳಗಕ್ಕೆ ತಾವು ಅತ್ಯುತ್ತಮವಾಗಿರುವಂತಹ ಸಂದೇಶವನ್ನು ಕೊಟ್ರಿ. ತಮಗೆ ಮತ್ತೊಮ್ಮೆ ಅಭಿನಂದನೆ. ತುಂಬಾ ಧನ್ಯವಾದ ಸರ್. ನೀವು ನಮಗೆ ಅವಕಾಶ ಮಾಡಿಕೊಟ್ರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ.